ಓಕೆ, ಈಗ ಆಲ್ರೆಡಿ ಆ ಸೀರಿಯಲ್ ಅಲ್ಲಿ ನೀವು ಹೀರೋಯಿನ್ ನೋಡಿರ್ತೀರಾ, ಸೊ ಅವ್ರ ಮೇಲೆ ಏನಾದ್ರು ಲೈಟ್ ಆಗಿ ಕ್ರಶ್ ಆಗೋದು ಅಥವಾ ಅವ್ರ ಬಗ್ಗೆ ಏನಾದ್ರು ಇಂಟ್ರೆಸ್ಟ್ ಬರೋದು ಆಗಿರುತ್ತಾ ಸೀರಿಯಲ್ ಅಲ್ಲಿ? ಆ ಥರದ್ದು ಇಲ್ಲ, ಅವ್ರಿಗೆ ಆಗಿರುತ್ತೆ, ಅದು ಫಸ್ಟಿಂದನೂ ಇರುತ್ತೆ. ಅಂದರೆ ಒಬ್ಬ ಹಳ್ಳಿಯಲ್ಲಿ ಅದೊಂದು ಚಿಕ್ಕ ಊರಲ್ಲಿ ಒಬ್ಬ ಯಾರನ್ನೋ ಒಬ್ಬ ಸ್ಟಾರ್ ಥರನೋ ಒಬ್ಬ ಹೀರೋ ಥರನೋ ಆ ಥರ ಇಂಪ್ರೆಸ್ ಆಗಿರ್ತಾರೆ ನನ್ನ ಮೇಲೆ. ಬಟ್ ನನಗೆ ಯಾವುದೇ ಥರದ್ದು ಇದಿರೋದಿಲ್ಲ, ನನ್ನ ತಲೆಯಲ್ಲಿ ಮದುವೆನೋ ಕಾನ್ಸೆಪ್ಟೇ ಇರೋದಿಲ್ಲ, ಅವಳು ಬಿಟ್ಟಾಕಿ ಬೇರೆ ಯಾರು ನನ್ನ ತಲೆಯಲ್ಲಿ ಇರೋದಿಲ್ಲ. ಸೊ ಆ ಥರ ಇವಾಗ ಟ್ರ್ಯಾಕ್ ಹೋಗ್ತಾ ಇದೆ. ಬಟ್ ಮುಂದೆ ಏನಾಗುತ್ತೆ, ಹೇಗೆ ಇಬ್ರು ಒಂದಾಗ್ತೀವಿ ಅನ್ನೋದನ್ನ ನೋಡ್ಬೇಕು. ಓಕೆ, ಸೀರಿಯಲ್ ಅಲ್ಲಿ ಹೀರೋಯಿನ್ ಯಶ್ ಫ್ಯಾನ್ ಅಲ್ವಾ? ಸೊ ನೀವು ತುಂಬಾ ಯಶ್ಗೆ ಕನೆಕ್ಟ್ ಆಗ್ತೀರಾ, ಯಾಕಂದ್ರೆ ನಿಮ್ಮ ಹೈಟ್ ಇರ್ಬೋದು, ಆ ಒಂದು ವಾಕಿಂಗ್ ಸ್ಟೈಲ್, ಟಾಕಿಂಗ್ ಸ್ಟೈಲ್ ಇರ್ಬೋದು, ಅದು ಯಶ್ ಅವ್ರಿಗೆ ತುಂಬಾ ಕನೆಕ್ಟ್ ಆಗಿದೆ ಅಂತ ಅವ್ರಿಗೆ ಅನ್ಸಿದೆ. ಅದಕ್ಕೆ ನಿಮ್ನ ಆ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಮ್ಗೆ ಅನಿಸಿದೆ. ನಿಜ, ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ? ನನಗೆ ಫಸ್ಟ್ ಟು ಬಿ ಫ್ರಾಂಕ್ KGF ಫೀಲ್ ಬರುತ್ತೆ ನಿಮ್ಮ ನೋಡಿದ ತಕ್ಷಣ, ಯಶ್ ಅವರ KGF ಫೀಲ್? ಇಲ್ಲ, ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ನನಗೆ ಭಯ ಇತ್ತು. ಯಾಕೆಂದರೆ ಯಾವುದೇ ಹೀರೋ ಆಗಲಿ, ಯಾರೊಬ್ಬರು ಸೂಪರ್ ಸ್ಟಾರ್ ಆಗಲಿ, ಅವ್ರಿಗೆ ತುಂಬ ಫ್ಯಾನ್ ಬೇಸ್ ಇರುತ್ತೆ. ಅವರಿಗೆ ಯಾರನ್ನೇ ಆಗಲಿ, ನನ್ನನ್ನೇ ಅಂತಲ್ಲ ಯಾರನ್ನೇ ಆಗಲಿ ಹೋಲಿಸಿದ್ರೆ ಇಷ್ಟ ಆಗೋದಿಲ್ಲ, ಯಾರೇ ಆಗಲಿ ಇಷ್ಟ ಆಗೋದಿಲ್ಲ. ಆ್ಯಂಡ್ ನಾವು ಆಗೋಕ್ಕಾಗಲ್ಲ. ಬಟ್ ಅವ್ರ ಫ್ಯಾನ್ಸಿಗೆ ನಿಜವಾಗ್ಲೂ ಗ್ರೇಟ್ ಹೇಳಬೇಕು, ಎಲ್ಲೂ ಒಂಥರ ನೆಗೆಟಿವ್ ಕಮೆಂಟ್ ಬಂದಿಲ್ಲ ನನಗೆ. ಇವನೇ ಅವಂಗೆಲ್ಲ ಆ ಥರ ಇದ್ದಾನೆ, ಇದೇ ಅವಂಗ್ಲೆ ಇಲ್ಲ, ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಕತೆ, ಅವು ಏನಿದು ನಮ್ಮ ಬಾಸ್ನ ಇಟ್ಕೊಂಡ್ಬಿಟ್ಟು ಏನೋ ಮಾಡ್ತಿದ್ದಾರೆ ಅಂತ. ಅವ್ರಿಗೆ ಫೀಮೇಲ್ ಫಾಲೋಯಿಂಗ್ಸ್ ತುಂಬ ಇದ್ದಾರೆ, ಏನು ಈ ಥರ ಮಾಡ್ತಾ ಇದ್ದಾರಲ್ಲ, ಚೆನ್ನಾಗಿದೆ ಕತೆ. ಕಮೆಂಟ್ ಸೆಕ್ಷನ್ ನನಗೆ ತುಂಬ ಭಯ ಆಗ್ತಿತ್ತು ಸ್ಟಾರ್ಟಿಂಗಲ್ಲಿ, ಎಲ್ಲಿದು ನೆಗೆಟಿವ್ ಆಗ್ತಿರ್ಗುತ್ತೋ, ಎಲ್ಲಿ ಈ ಥರ ಲೈಕ್ ಬ್ಯಾಡ್ ಕಮೆಂಟ್ಸ್ ಬರುತ್ತೋ, ಸ್ಟಾರ್ಟಿಂಗಲ್ಲಿ ಎಲ್ಲಿ ಮೈಂಡ್ ಸೆಟ್ ಕುಗ್ಗಿಸ್ಬಿಡ್ತಾರೋ ಅಂತ. ಬಟ್ ಎಲ್ಲೂ ಆ ಥರ ಆಗಿಲ್ಲ. ಬಟ್ ಲಕ್ಕಿ ಅಂತ ಹೇಳ್ಬೋದು, ಯಾಕೆಂದರೆ ಅವರು ಒಂಥರ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಒಂದು ಸ್ಕ್ರ್ಯಾಚಿಂದ ಬಂದು ಒಂದು ಝೀರೋಯಿಂದ ಹೀರೋ ಆದವರು ಅವರು. ಸೊ ಅವರು ನನ್ನ ಇನ್ಸ್ಪಿರೇಷನ್ನೇ. ಸೊ ಅವ್ರ ಥ್ರೂ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು, ಒಂದು ಏನೋ ಒಂದು ಅವ್ರದ್ದೊಂದು ಕಾಂಟ್ರಿಬ್ಯೂಷನ್ ನಮ್ಮ ಸೀರಿಯಲಿಗೆ ಸಿಕ್ತಲ್ಲ ಅನ್ನೋದು ಖುಷಿ ನನಗೆ. ಓಕೆ ಸರ್, ಯಾರೇ ಒಬ್ಬರು ಇಂಡಸ್ಟ್ರಿಗೆ ಬರಬೇಕು ಅಂದರೆ, ಕಲಾವಿದರಾಗಿ ನಾಯಕ ನಟನಾಗಿ ಬರಬೇಕು ಅಂದರೆ ತುಂಬಾ ಸ್ಟ್ರಗಲ್ ಮಾಡಿ ಬಂದಿರ್ತಾರೆ. ನೀವು ಆಡಿಷನ್ ಕೊಡ್ತಾ ಇದ್ದೆ ತುಂಬ ಅಂತ ಹೇಳಿದ್ರಿ. ಸೊ ಸೀರಿಯಲ್ ಬಿಟ್ಟು ನೀವು ಸಿನಿಮಾ ಏನಾದರೂ ಟ್ರೈ ಮಾಡಿದ್ದೀರಾ? ಸಿನಿಮಾಗೆ ಆಡಿಷನ್ ಕೊಟ್ಟಿದ್ದೀರಾ? ಅದ್ರದ್ದು ಏನಾದ್ರು ಟ್ರೈ ನಡೆದಿತ್ತಾ ನಿಮ್ಮ ಒಂದು ಕಡೆಯಿಂದ? ಹಾಂ, ಅಂದರೆ ಲೈಕ್ ಸಿನಿಮಾ ನಾನೊಂದು ಮಾಡಿದ್ದೆ ಪಾತ್ರ ಅಂತ 2023 ಥಿಯೇಟ್ರಿಕಲ್ ರಿಲೀಸ್ ಆಯಿತು. ಅಷ್ಟು ಬರಲಿಲ್ಲ, ಯಾಕೆಂದ್ರೆ ತುಂಬ ಲೋ ಬಜೆಟ್ ಇತ್ತು, ಎಲ್ಲ ಹೊಸ ಆರ್ಟಿಸ್ಟ್ಗಳಿದ್ರು. ಆ್ಯಂಡ್ ಕೋವಿಡ್ ನಡೀತಾ ಇತ್ತು ಅವಾಗ, 50% ಆ ಥರದ್ದೆಲ್ಲ ನಡೀತಾ ಇತ್ತು. ಸೊ ಆ ಥರದ್ದೊಂದು ಹೋರಾಟದ ಮಧ್ಯೆ ಅದು ಕಾಣಿಸ್ಲಿಲ್ಲ. ಬಟ್ ಮಾಡ್ತಾ ಇದ್ದೇನೆ. ಅಂದರೆ ನನಗೇನಂದರೆ ನನಗೆ ಅಲ್ಟಿಮೇಟ್ ಗೋಲ್, ನನಗೆ ಸಿನಿಮಾಗೆ ಬರಬೇಕು, ನಾನು ಸಿನಿಮಾ ಮಾಡಬೇಕು, ಒಳ್ಳೆ ಕಥೆಗಳು. ನನಗೇನು ಒಂಥರ ಕಮರ್ಷಿಯಲ್ ಹೀರೋ ಆಗಬೇಕು ಆ ಥರದ್ದೆಲ್ಲ ಆಸೆ ಇಲ್ಲ ನನಗೆ. ನಾನೊಬ್ಬ ಒಳ್ಳೆ ನಟ ಆಗಬೇಕು, ನಾನು ಒಳ್ಳೆ ಪಾತ್ರಗಳು ಮಾಡಬೇಕು. ಒಂದು ಕಥೆಯಿಂದ ಇನ್ನೊಂದು ಕತೆಗೆ ಬೇರೆ ಬೇರೆ ಪಾತ್ರಗಳು ಮಾಡಬೇಕು. ಯಾರೂ ನಾನು ಬರೀ ಒಂದು ಸಿನಿಮಾಯಿಂದ ಮಾತ್ರ ಗುರುತಿಸ್ಬೇಕು ಅಂತ ನಾನು ಇಷ್ಟಪಡೋದಿಲ್ಲ. ಯಾಕೆಂದರೆ ಅಲ್ಲಿಗೆ ನನ್ನ ಕೆಲಸ ಮುಗ್ದೋಗ್ಬಿಟ್ಟಿರುತ್ತೆ. ಬರೀ ಒಂದೇ ಸಿನಿಮಾ ಇಟ್ಕೊಂಡು ಮುಂದಿನ ಮಾಡಿರೋ ಸಿನಿಮಾಗಳು ಯಾವುದೋ ಅವ್ರ ತಲೆಗಿಲ್ಲ ಅಂದರೆ ನಾನು ಅದು ಮಾಡಿನೂ ವೇಸ್ಟ್ ಆಗಿಬಿಡುತ್ತೆ. ಹಂಗೆ ಆಗಬಾರ್ದು. ಒಂದು ಸಿನಿಮಾ ಮಾಡಿದ್ದೀನಿ, ಅದನ್ನ ಎಂಜಾಯ್ ಮಾಡೋದು, ನೆಕ್ಸ್ಟ್ ಸಿನಿಮಾ ಮಾಡೋದು ಎಂಜಾಯ್ ಮಾಡಬೇಕು, ಅದೇ ಥರನೇನೋ ಮೈಂಡ್ ಸೆಟ್ ಇರೋದು. ಬಟ್ ಆ ಥರ ಕಥೆಗಳು ಬಂದರೆ ನಾನು ಮಾಡ್ತೀನಿ. ಯಾಕೆಂದರೆ ಹೇಗಾಗ್ಬಿಟ್ಟಿರುತ್ತೆ ಅಂದರೆ, ಸುಮ್ಮನೆ ಮಾಡಿದ್ರೆ ಏನೂ ಬರೋದಿಲ್ಲ. ದುಡ್ಗೋಸ್ಕರ ಮಾಡೋದಾಗಿರ್ಬೋದು, ಅಥವಾ ಏನೋ ಖಾಲಿ ಇದ್ದೀನಿ ನಾನೊಂದು ಕೆಲಸ ಮಾಡೋಣ ಅನ್ನೋ ಥರ ನಾನು ಆ ಥರ ಮಾಡೋದಿಲ್ಲ. ಒಳ್ಳೆ ಕತೆ, ಅದು ನನಗೆ ಇನ್ಸ್ಪೈರ್ ಆಗಬೇಕು. ಆ ಥರದ ಕತೆಗಳು ಬಂದರೆ ಒಪ್ಕೊಂಡು ಮಾಡ್ತೀನಿ. ಓಕೆ, ಕಲಾವಿದರು ಅಂದರೆ ಎಲ್ಲ ಒಂದು ಕ್ಯಾರೆಕ್ಟರ್ ಕೂಡ ಅಮೇಝಿಂಗ್ ಸರ್. ಯಾಕೆಂದರೆ ಕಲಾವಿದರು ಯಾವ ಕ್ಯಾರೆಕ್ಟರ್ ಬಂದ್ರೂ ಅದನ್ನು ಮಾಡುವಂಥ ಶಕ್ತಿ ಇರೋರೇ ಕಲಾವಿದರು. ಸೊ ಆಲ್ರೆಡಿ ನಾಯಕ ನಟನಾಗಿ ನೀವು ಸೀರಿಯಲಲ್ಲಿ ಮಾಡ್ತಾ ಇದ್ದೀರಾ. ಸೊ ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರು ಒಂದು ಪಿಕ್ಚರ್ ನೋಡಿದಾಗ ಅಥವಾ ಯಾವುದಾದ್ರೂ ಒಂದು ಸೀರಿಯಲ್ ನೋಡಿದಾಗ ಈ ಕ್ಯಾರೆಕ್ಟರ್ ನಾನು ಮಾಡಿದರೆ ಹೆಂಗಿರುತ್ತೆ ಅಂತ ಒಂದು ಥಾಟ್ ಎಲ್ರಿಗೂ ಬಂದಿರುತ್ತೆ ಸರ್, ಕಲಾವಿದರ ಆಗಿರೋರಿಗೆ. ಸೊ ನಿಮಗೆ ಇತ್ತೀಚೆಗೆ ಬಂದಿರುವಂಥ ಯಾವ್ದಾದ್ರು ಒಂದು ಥಾಟ್ ಇದೆಯಾ, ನನಗೆ ಈ ಥರ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕಿತ್ತು, ಮಾಡಬಹುದು ಅನ್ನೋ ಥರ ಯಾವ್ದಾದ್ರು ಡ್ರೀಮ್ ಇದೆಯಾ? ಹಾಂ, ಅಂದರೆ ಪೌರಾಣಿಕ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಯಾವ್ದಾದ್ರು ಒಂದು ರೋಲ್? ಹಾಂ, ಆ ಥರ ನೋಡಿದ್ರೆ ನನಗೆ ರಾಜ್ಕುಮಾರ್ ಅವ್ರದ್ದು ಎಲ್ಲ ಸಿನಿಮಾಗಳು ಇಷ್ಟನೇ. ಬಟ್ ಇವಾಗ ರೀಸೆಂಟ್ ಟೈಮ್ಸಲ್ಲಿ ನೀವು ಹೇಳ್ತಿರೋದ್ರಿಂದ ತೊಗೊಂಡ್ರೆ ನನಗೆ ಕಾಂತಾರ ಸಿನಿಮಾ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅದರಲ್ಲಿ ತುಂಬ ಪ್ರಿಪ್ರೇಷನ್ ಕಾಣಿಸ್ತು ನನಗೆ. ಅಂದರೆ ರಿಷಬ್ ಸರ್ ಮಾಡಿರೋ ಇದಾಗಿರ್ಬೋದು, ಅವ್ರದ್ದು ರೀಜನ್ ಅದಾಗಿರ್ಬೋದು, ಸ್ಲ್ಯಾಂಗ್ ಆಗಿರ್ಬೋದು, ಆ ಥರ ಇದ್ದವ್ರದ್ದೆಲ್ಲ ಆ ಥರ ಪೋರ್ಟ್ರೇ ಮಾಡ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಆ ಮಟ್ಟಕ್ಕೆ ಆ್ಯಕ್ಟಿಂಗ್ ತೋರಿಸಿದ್ರು. ಅಂದರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಆಗಿರ್ಬೋದು, 2 ಸಿನಿಮಾದಲ್ಲ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಅಮೇಝಿಂಗ್ ಅದು. ಆ ಥರದ್ದು ಆ್ಯಕ್ಟಿಂಗ್ನ ಹಿಂದೆ ರಿಷಬ್ ಸರ್ದು ಎಷ್ಟೊಂದು ಕೆಲವು ಸಿನಿಮಾಗಳು ನೋಡಿದ್ವಿ. ಬಟ್ ಆ ಥರ ಇದು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಥರನೂ ಒಂದು ರೇಂಜ್ ಆಫ್ ಆ್ಯಕ್ಟಿಂಗ್ ಇದೆ, ಇವ್ರ ಹತ್ರ ಕಲೆ ಇದೆ. ಆಲ್ ಓವರ್ ಇಂಡಿಯಾ ಅದನ್ನು ಅಪ್ರಿಷಿಯೇಟ್ ಮಾಡೋದು. ಬಿಕಾಸ್ ನಾವು ಅಂದರೆ ಲೈಕ್ ನಾನು ಯಾವುದು ದೇವ್ರದ್ದು ಇದ್ರ ಬಗ್ಗೆ ಇದನ್ನು ಮಾತಾಡಲ್ಲ. ಬಟ್ ಏನಂದರೆ
ಕೆಲವೊಂದ್ಸಲಿ ಅದನ್ನು ಆ್ಯಕ್ಟ್ ಮಾಡೋಕೆ ಹೋದಾಗ ಏನಂತಾರೆ ಓಕೆ ಇದು ಆ್ಯಕ್ಟಿಂಗೇ ಅನ್ಕೊಂಡ್ಬಿಡ್ತಾರೆ. ಅಂದರೆ ದೇವರು ಮೈ ಮೇಲೆ ಬರೋದಾಗಿರ್ಬೋದು, ದೆವ್ವ ಅಟ್ಯಾಕ್ ಮಾಡೋದಾಗಿರ್ಬೋದು, ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ನಮ್ಮ ಮೇಲೆ ಬರೋದಾಗಿರ್ಬೋದು. ಕೆಲವೊಂದ್ಸಲಿ ಏನಾಗ್ಬಿಡುತ್ತೆ ಆ್ಯಕ್ಟರ್ಗಳು ಅದನ್ನು ಆ್ಯಕ್ಟ್ ಮಾಡೋಕೆ ಹೋದಾಗ ಏನಾಗ್ಬಿಡುತ್ತೆ ಓವರ್ ಆ್ಯಕ್ಟಿಂಗ್ ಅನ್ಸ್ಬಿಡುತ್ತೆ. ಬಟ್ ಎಲ್ಲೂ ರಿಷಬ್ ಸರ್ದು ಯಾವುದೇ ಒಂದು ಚಿಕ್ಕ ಫ್ರೇಮಲ್ಲೂ ಕೂಡ ಅವರು ಓವರ್ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸಿಲ್ಲ, ಅವರೇ ಆ ಕ್ಯಾರೆಕ್ಟರ್ ಆಗಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತು. ಸೊ ಅದನ್ನು ನೋಡಿದಾಗ ನನಗೆ ಅನ್ನಿಸ್ತು ವಾವ್ ಎಷ್ಟು ಚೆನ್ನಾಗಿ ಇದನ್ನು ಮಾಡ್ತಾರಲ್ಲ, ಈ ಥರ ನನಗೂ ಯಾವ್ದಾದ್ರು ಕ್ಯಾರೆಕ್ಟರ್ಗಳು ಸಿಕ್ಕರೆ ನಾನು ಇದನ್ನು ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಓಕೆ ಸರ್, ಇನ್ನು ಡ್ರೀಮ್ ರೋಲ್ ಅಂತ ಹೇಳಿದ್ವಿ, ಸೀರಿಯಲಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ರಲ್ವ, ಇದು ಎಷ್ಟು ಖುಷಿ ಇದೆ. ಯಾಕೆಂದರೆ ನಿಮ್ಮ ಹಿಂದಿನ ಒಂದು ಲೈಫೇ ಬೇರೆ ಇರುತ್ತೆ, ಬಟ್ ಸೀರಿಯಲ್ಗೆ ಬಂದಮೇಲೆ ಅಲ್ಲಿ ಸಿಗುವಂಥ ಪಾಪ್ಯುಲಾರಿಟಿ, ಆ ಒಂದು ಎಂಟ್ರಿ ಇಂಡಸ್ಟ್ರಿಗೆ ಎಲ್ಲರೂ ತಿರುಗಿ ನೋಡ್ತಾರೆ, ಓ ಸೀರಿಯಲ್ ಹೀರೋ ಯಾರಿದು ಅಂತ ತಿರುಗಿ ನೋಡ್ತಾರೆ. ಸೊ ತುಂಬ ಪಾಪ್ಯುಲಾರಿಟಿನ ಗಳಿಸ್ಕೊಡುತ್ತೆ. ಆಲ್ಮೋಸ್ಟ್ ಇವಾಗ 1.5 ತಿಂಗಳಿಂದ ನೀವು ಶೂಟ್ ಮಾಡ್ತಿದ್ದೀರಾ, 1.5 ತಿಂಗಳಿಂದ ಜಯಲಲಿತಾ ಸೀರಿಯಲ್ ರನ್ ಆಗ್ತಿದೆ. ಬಹಳಷ್ಟು ಜನ ನಿಮಗೆ ಫ್ಯಾನ್ ಫಾಲೋಯಿಂಗ್ ನೋಡಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ, ತುಂಬಾ ಫ್ಯಾನ್ ಫಾಲೋಯಿಂಗ್ ಇರ್ತಾರೆ. ಸೊ ನಿಮಗೆ ಇಷ್ಟವಾಗುವಂಥ ಯಾರು ಬಂದು ಮಾತಾಡಿದಾರ ಅಭಿಮಾನಿ, ನಾನು ನಿಮ್ಮ ಸೀರಿಯಲ್ ಅಭಿಮಾನಿ ಸರ್, ನಿಮ್ಮ ಅಭಿಮಾನಿ, ನೀವು ತುಂಬ ಇಷ್ಟ ಆಗಿದ್ರಿ ಅಂತ ಯಾರು ನಿಮಗೆ ನೆನ್ಪಿಟ್ಕೊಳ್ಳುವಂತಹ ಅಭಿಮಾನಿ ಯಾರು ಬಂದಿದ್ದಾರಾ? ಹೌದು, ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾನೆ ಇರ್ತಾರೆ. ಅಂದರೆ ಎಷ್ಟೊಂದು ಮೆಸೇಜ್ಗಳಿಗೆ ತುಂಬ ಖುಷಿಯಾಗ್ಬಿಡುತ್ತೆ. ಅದೇ ಒಂದು ಬೂಸ್ಟರ್ ಅಂತ ಹೇಳ್ಬೋದು ನಮಗೆ ಆರ್ಟಿಸ್ಟ್ಗಳಿಗೆ. ಯಾರಾದರೂ ಒಬ್ಬರು ನಮ್ಮ ವರ್ಕ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ